ವೆಲ್ಕಮ್ ಬ್ಯಾಕ್ ಹೇಮಾ ಸುಮನ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕೇವಲ 10 ನಿಮಿಷದಲ್ಲಾಗುತ್ತೆ ರುಚಿಕರವಾದ ಬನ್ಸಿ ರವೆ ಉಪ್ಪಿಟ್ಟು. ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಬನ್ಸಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 2 ಬೌಲಷ್ಟು ತೊಗೊಂಡಿದ್ದೀನಿ ನಾನು. ಹಂಗಾಗಿ ಇದು ನೀಟಾಗಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಅಂದರೆ ಅವ್ರು ಆಲ್ಮೋಸ್ಟ್ ಸ್ವಲ್ಪ ಹುರಿದಿರ್ತಾರೆ, ನಾವು ಕೂಡ ಸ್ವಲ್ಪ ಹುರ್ಕೊಂಡ್ರೆ ತುಂಬಾ ಟೇಸ್ಟ್ ಸಿಗುತ್ತೆ ಅಂದ್ಬಿಟ್ಟು ನೀಟಾಗಿ ಹುರ್ಕೊಳ್ಳೋಣ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು. ಅದರಲ್ಲಿ ಎಣ್ಣೆ ಆಗಿರೋದೆಲ್ಲ ಪೂರ್ತಿ ವೈಟ್ ಬರುತ್ತೆ ರವೆ ಹುರಿದ್ರೆ. ಆ ಥರ ನೀವು ಹುರ್ಕೊಳ್ಳಿ, ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ. ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಪ್ಲೀಸ್. ಹಾಗೆಯೇ ನಾನು 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ, ಯಾಕಂದರೆ ಇನ್ನೂ ಟೇಸ್ಟ್ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು. ನೀವು ಬೇಕಾದ್ರೆ ಅದು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನಿಲ್ಲ. ನೀವು ಕೆಳಗಡೆ ನೋಡ್ತಾ ಇದ್ದೀರಲ್ಲ ವೈಟ್ ಕಲರ್, ಆ ಥರ ಬರಬೇಕು ರವೆ. ನೀಟಾಗಿ ಎಲ್ಲ ಹುರ್ಕೊಳ್ಳೋಣ ಬನ್ನಿ. ನಾವೀಗ ನೀಟಾಗಿ ಡೀಪ್ ಫ್ರೈ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳಿ ನೀವು, ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಎಲ್ಲನವರು ಆ್ಯಡ್ ಮಾಡ್ಬೋದು. ಅಕಸ್ಮಾತ್ ಮನೇಲಿರೋ ತುಪ್ಪನೇ ಆ್ಯಡ್ ಮಾಡ್ತೀವಿ ಅಂದರೆ ಕೂಡ ನೀವು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆಚೆದಾದರೂ ಹಾಕ್ಬೋದು GRB ತುಪ್ಪನ. ಎರಡನ್ನೂ ಸೇರಿಸಿ ನಾನು ನೀಟಾಗಿ ಹುರ್ಕೊಂಡೆ. ನೋಡಿ ಆಲ್ಮೋಸ್ಟ್ ಬಂದಿದೆ. ಈಗ ಪಕ್ಕದಲ್ಲೇ ಇನ್ನೊಂದು ಪಾತ್ರೆಗೆ ನಾವು ಇದು ರವೆ ತೊಗೊಂಡಿದ್ವಲ್ಲ, ಆ ಹದದಲ್ಲಿ ನಾವು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. 1ಕ್ಕೆ 2 ಬೌಲ್ ಅಷ್ಟಾದರೂ ಸಾಕು. ಅಂದರೆ ನಾನು ಲೋಟದಲ್ಲಿ ತೊಗೊಂಡಿರೋದ್ರಿಂದ 1ಕ್ಕೆ 2 ಅಂದರೆ ನಾನು 2 ಲೋಟ ತೊಗೊಂಡಿರೋದ್ರಿಂದ 4 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. ಈಗ ಸ್ವಲ್ಪ ಅದನ್ನ ಬಿಸಿ ಆಗಕ್ಕೆ ಇಡೋಣ. ಯಾಕಪ್ಪ ಅಂದರೆ ಅದು ಸ್ವಲ್ಪ ಬಿಸಿ ಇದ್ರೇ ರವೆ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಎಲ್ಲ ಗಂಟು ಬಂದುಬಿಡುತ್ತೆ. ಹಂಗಾಗಿ ನಾನು ಒಂದು 10 ನಿಮಿಷಕ್ಕೆ ಮುಂಚೆನೇ ನೀರು ಕಾಯಕ್ಕೆ ಇಟ್ಟಿದ್ದೆ ನಾನು ಆಗಲೇ. ಈಗ ನೀರು ಕೂಡ ಕಾಯ್ತಾ ಇದೆ. ಈ ವಿಡಿಯೋ ಶೇರ್ ಲೈಕ್ ಮಾಡಿ. ನಾನು ನೆಕ್ಸ್ಟ್ ಬಂದು ನಾನು ತರಕಾರಿ ತೊಗೊಂಡಿದ್ದೆ. ಏನೇನು ತರಕಾರಿ ಅಂದರೆ ಕ್ಯಾರೆಟು, ಬೀನ್ಸು ತೊಗೊಂಡಿದ್ದೆ ನಾನು. ನಿಮ್ಗೆ ಬೇಕು ಬೀನ್ಸು, ಸ್ವಲ್ಪ ಗೆಡ್ಡೆಕೋಸು ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಇನ್ನು ಬೇರೆ ಆಲೂಗೆಡ್ಡೆ ಇದೆಲ್ಲ ಹಾಕ್ತೀನಿ ಅಂದರೆ ಹಾಕ್ಬೋದು. ಒಬ್ಬೊಬ್ಬರು ಬದನೆಕಾಯಿ ಕೂಡ ಆ್ಯಡ್ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಬೇಯಕ್ಕೆ ಇಟ್ಟಿದ್ದೆ. ಈ ಕಡೆ ರವೆ ಕೂಡ ರೆಡಿಯಾಗಿತ್ತು. ಫೈನಲಿ ನೀವು ನೋಡ್ಬೋದು. ಈಗ ಫೈನಲಿ ಅದು ರೆಡಿಯಾಗಿದೆ. ನಾನು ಚೂರಿತ್ತು ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಹಾಗಾಗಿ ನನ್ನ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ. ಫೈನಲಿ ರವೆ ಕೂಡ ರೆಡಿ ಆಗ್ತಿದೆ. ನೀವು ಬೇಕು ಅಂದರೆ ಸಣ್ಣ ರವೆಲ್ಲೂ ಮಾಡ್ಬೋದು. ಬನ್ಸಿ ರವೆ ಇರೋ ಒಂಥರ ತುಂಬಾ ಟೇಸ್ಟ್ ಸಿಗುತ್ತೆ. ಸಣ್ಣ ರವೆ ಇದ್ರೆ ಸ್ವಲ್ಪ ಹಿಟ್ಟಿಟ್ಟಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬನ್ಸಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿ, ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ. ಸಣ್ಣ ರವೆಲಿ ಮಾಡೋರು ಒಂದು ಟ್ರೈ ಮಾಡ್ಬಿಟ್ಟು ನೋಡಿ. ಇನ್ನು ಅಕ್ಕಿ ನುಚ್ಚಲ್ಲಿ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೆಸಿಪಿನೇ, ಆದರೆ ಸ್ವಲ್ಪ ರವೆ ಚೇಂಜ್ ಆಗುತ್ತೆ ಅಷ್ಟು ಬಿಟ್ರೇ, ಇನ್ನೇನು ಹೆಚ್ಚು ಕಮ್ಮಿ ಇರಲ್ಲ. ಇನ್ನು ನೆಕ್ಸ್ಟ್ ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೀವು ತುಪ್ಪನೂ ಕೂಡ ಆ್ಯಡ್ ಮಾಡ್ಬೋದು. ಈಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ ನಾನು. ಎಣ್ಣೆ ಕೂಡ ಕಾದಿತ್ತು. ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ ನಾನು. ನೋಡ್ಬೋದು ನೀವು 1 ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆನೂ ಹಾಕ್ತೀನಿ ನಾನು. ಉದ್ದಿನ ಬೇಳೆ, ಸ್ವಲ್ಪ ಹೆಸರು ಬೇಳೆನೂ ಕೂಡ ಆ್ಯಡ್ ಮಾಡ್ತೀನಿ ನಾನು. 3 ಥರನೂ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಉದ್ದಿನ ಬೇಳೆ, ಹೆಸರು ಬೇಳೆ ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಬೋದು ನೀವು. ಅಂದರೆ ನಾನು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದ್ರೆ ಹಾಕಿ, ಬೇಡ ಅಂದರೆ ಬೇಡ. ನನ್ನ ಮಕ್ಕಳಿಗೆ ಹಾಕೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಬಂದು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಹಸಿ ಕರಿಬೇವು ಇದ್ರೂ ಕೂಡ ಆ್ಯಡ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿಕಾಯಿನ. ಒಬ್ಬೊಬ್ಬರು ಒಣಮೆಣ್ಸಿಕಾಯಿ ನೋಡ ಆ್ಯಡ್ ಮಾಡ್ತಾರೆ, ಏನಿಲ್ಲ ಮಾಡ್ಬೋದು. ಹಸಿಮೆಣ್ಸಿಕಾಯಿ ಹಾಕೋರೆ ಖಾರ ಸಿಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ತೀನಿ ನಾವು ಅಷ್ಟೇ. ಈಗ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನಾವು ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಬಾಡಿಸೋಣ. ಒಬ್ಬೊಬ್ಬರು ಹಸಿ ಇದ್ರೇ ಚೆನ್ನಾಗಿರುತ್ತೆ ಅಂತ ತಿಂತವ್ರೆ, ನಾನು ಸ್ವಲ್ಪ ಬಾಡಿಸ್ತೀನಿ. ಈಗ ನೆಕ್ಸ್ಟ್ ಬಂದು ಒಂದು 3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಕಂಡ್ರೆ ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ನಮ್ಮದು ರೋಡ್ ಸೈಡ್ ಮನೆ ಇರೋದ್ರಿಂದ ಗಾಡಿಗಳು ಸೌಂಡ್ ತುಂಬಾ ಇದೆ. ಹಾಗಾಗಿ ಈಗ ನಾವು ನೆಕ್ಸ್ಟು ಈರುಳ್ಳಿನ ನೀಟಾಗಿ ಎಲ್ಲನೂ ಬಾಡಿಸ್ಕೊಳ್ಳೋಣ. ನಾವು ಗೋಲ್ಡ್ ಕಲರ್ ಬರೋವರೆಗೂ ಅದು ನೀಟಾಗಿ ಬಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಇರಲಿ ಸ್ವಲ್ಪ, ಅಂದರೆ ಸ್ವಲ್ಪ ತುಂಬ ಬೇಯೋದು ಬೇಡ, ಏನು ಬೇಡ ಅಂತ ಒಬ್ಬರು ಅಂತಾರಲ್ಲ, ಆ ಥರ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಫುಲ್ ಬ್ಲ್ಯಾಕ್ ಆದರೆ ಚೆನ್ನಾಗಿರಲ್ಲ. ಗೋಲ್ಡ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ನೋಡ್ಬೋದು. ಈಗ ಗೋಲ್ಡ್ ಕಲರ್ ಬಂದಿದೆ ಈಗ ಸ್ವಲ್ಪ. ಹಾಗಾಗಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಾವು. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀವು ಇದ್ದರೆ ಹಾಕಿ, ಇಲ್ಲ ಅಂದರೆ ಏನು ಬೇಡ. ಬಾಲಿ ಕಾಳುಗಳೇ ಇರುತ್ತಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ನನಗೆ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ನಾನು. ಈಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಸ್ವಲ್ಪ 10 ನಿಮಿಷ ಬೇಯಕ್ಕಿಡೋಣ. ಬಟಾಣಿ ಸಿಡಿಯುತ್ತೆ, ಸ್ವಲ್ಪ ದೂರ ನಿಂತ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಬಟಾಣಿ ಸಿಡಿದಾಗ ಸ್ವಲ್ಪ ಎಣ್ಣೆ ಬಿಡುತ್ತೆ. ಹಂಗಾಗಿ ಸ್ವಲ್ಪ ಹಿಂದೆ ನಿಂತ್ಕೊಂಡು ಮಾಡಿ. ಎಲ್ಲಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕಪ್ಪ ಅಂದರೆ ನಾನು ಮಾಡೋದು ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಬೇಕು, ನನ್ನ ಚಾನಲ್ನ ಫಸ್ಟು, ಸರಿನಾ? ಬೆಲ್ಲೈಕನ್ ಅಂತ ಮಿಸ್ ಮಾಡಿದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಲಿಲ್ಲ ಅಂದರೆ ನೀವು ಮಿಸ್ ಮಾಡ್ಕೋತೀರ ನನ್ನ ವಿಡಿಯೋನ. ಹಾಗಾಗಿ ಈಗ ನೀಟಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು.
ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಪಾತ್ರೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಗೊತ್ತಿಲ್ಲದಿರೋರು ಕುಕ್ಕರಲ್ಲಿ ಹಾಕಿ ಮಾಡಿಬಿಡ್ತಾರೆ. ಕುಕ್ಕರ್ ಮಾಡಿಬಿಟ್ಟು ಚೆನ್ನಾಗಿರಲ್ಲ. ಈ ಪಾತ್ರೆಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಈಗ ನೆಕ್ಸ್ಟ್ ಎಲ್ಲ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ, ಅಂದರೆ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮೇನ್ ಬೇಕಾಗಿರೋದು ಈರುಳ್ಳಿ ಮಾತ್ರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 1 ಟೊಮೊಟೊ ಕೂಡ ಹಾಕ್ಬೋದು, 2 ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಇದು ನೀಟಾಗೆಲ್ಲ ಇದು ಕೂಡ ಬಾಡಿಸ್ಕೊಳ್ಳೋಣ. ನೀಟಾಗಿ ಬಾಡಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ನೀಟಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಇರಲಿ, ತುಂಬ ಬೇಯಿದ್ರೂ ಕೂಡ ಚೆನ್ನಾಗಿರಲ್ಲ. ಉಪ್ಪಿಟ್ಟಿಗೆ ಮೀಡಿಯಮ್ ಇದ್ದರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಸೂಪರಾಗಿರುತ್ತೆ. ಹಾಗಾಗಿ ಸ್ವಲ್ಪ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಮಾಮೂಲಿನ ಲಾಸ್ಟ್ ಏನು ಬೇಕು ಉಪ್ಪಿಟ್ಟಿಗೆ ಅದಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಆ್ಯಡ್ ಮಾಡ್ತಿಲ್ಲ, ಯಾಕಪ್ಪ ಅಂದರೆ ಟೊಮೊಟೊ ಕೂಡ ಬೇಯುತ್ತೆ, ಹಾಗೆ ರುಚಿನೂ ಸಿಗುತ್ತೆ ಅದು ಕೂಡ ಅಂತ ಅಂದ್ಬಿಟ್ಟು ಫಸ್ಟೇ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಜೊತೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಕೂಡ ಬೇಗನೆ ಬೇಯುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಯಾವುದೇ ತರಕಾರಿ ಆದರೂ ಕೂಡ ತರಕಾರಿ ಜೊತೆಗೆ ಉಪ್ಪು ಹಾಕೋದು ನೀಟಾಗಿ ಎಲ್ಲ ಬೇಯುತ್ತೆ. ಹಾಗಾಗಿ ನೀಟಾಗಿ ಇನ್ನು ಈ ಕಡೆ ಸೈಡ್ ನೀರು ಇಟ್ಟಿದ್ನಲ್ಲ, ನೀರು ಜೊತೆ ತರಕಾರಿನೂ ಕೂಡ ಬೇಯಕ್ಕೆ ಹಾಕಿದ್ದೆ ನಾನು. ನೀವು ಬೇಕು ಅನ್ನೋರು ಈಗ ನೆಕ್ಸ್ಟ್ ಟೊಮೊಟೊ ಆದಮೇಲೆ ತರಕಾರಿನೂ ಕೂಡ ಹುರಿದ್ಬಿಟ್ಟು ಅದೇ ಬಿಸಿನೀರನ್ನು ಕೂಡ ಹಾಕ್ಬಿಟ್ಟು ಒಂದು 1/2 hour ಕುದಿ ಬಂದಮೇಲೆ ರವೆ ಹುರಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿಯೂ ಮಾಡ್ಬೋದು. ನಾನು ಆದರೆ ಫಸ್ಟೇ ಈ ಥರ ಮಾಡ್ಕೊಂಡಿದ್ದೀನಿ. ಹಾಗಾಗಿ 2 ಥರನೂ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅದು ಕೂಡ ತೋರಿಸ್ತೀನಿ. ಈ ಥರ ಅಂದರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಈಗ ಬಿಸಿ ನೀರು ಕಾದಿತ್ತಲ್ಲ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ 1-2 ಕುದಿ ಬರಲಿ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಎಣ್ಣೆ ಅಂಶ ತುಂಬ ಇದೆ ಅಂತ ಅನ್ಕೋಬೋದು. ಇಲ್ಲ, ಉಪ್ಪಿಟ್ಟಿಗೆ ಎಣ್ಣೆ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ಒಂದು 10 ನಿಮಿಷ ಬೇಯಕ್ಕಿಡೋಣ ನಾವು. ಕುದಿ ಬರಲಿ ಸಾಕು, ತುಂಬ ಏನು ಬೇಡ, ಸ್ವಲ್ಪ. ಯಾಕಂದರೆ ಬಿಸಿ ನೀರು ಆಲ್ಮೋಸ್ಟ್ ಬೇಯಿದೆ, ಆಗ್ಲಿಂದ ಕುದಿಯುತ್ತಲ್ಲ, ಅದಕ್ಕೋಸ್ಕರ ನಾನು ಒಂದು 10 ನಿಮಿಷ ಬೇಯಕ್ಕಿಟ್ಟಿದ್ದೀನಿ ಅಷ್ಟೇ. ಈಗ ಅದನ್ನೇ ನೀಟಾಗಿ ರವೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ತಿರ್ಕೊಳ್ಳಿ. ಯಾಕಪ್ಪ ಅಂತಂದರೆ ಒಂದೇ ಸಲ ಹಾಕ್ಬಿಟ್ಟು ತಿರ್ಕೋಕೋದ್ರೆ ಗಂಟಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಬಿಸಿನೀರಲ್ಲಿ ಸ್ವಲ್ಪ ಬಿಸಿನೀರು ಇರಬೇಕಾದ್ರೆ, ಬಿಸಿ ಇರಬೇಕಾದ್ರೆ ಹಾಕೋದ್ರೇ ತುಂಬ ಚೆನ್ನಾಗಿರುತ್ತೆ. ತಣ್ಣೀರು ಹಾಕ್ಬಿಟ್ಟು ಕದ್ರಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ತಣ್ಣೀರಿಗೂ ರವೆಗೂ ತುಂಬ ಹಿಡಿಯಲ್ಲ, ತುಂಬ ಗಂಟು ಬಂದುಬಿಡುತ್ತೆ. ನೀವು ನೋಡ್ಬೋದು. ಈಗ ನಾನು ನೀಟಾಗಿ ತಿರುಗ್ತಾರೆ, ಒಂದು 10 ನಿಮಿಷ ತಿರ್ಗೋದ್ರೆ ಸಾಕು, ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಸೂಪರಾಗಿರೋ ಉಪ್ಪಿಟ್ಟು, ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ನೀವು ಒಂದು 10 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ, ತಾಳ್ಮೆಯಿಂದ ಮಾಡಿ. ಯಾಕಪ್ಪ ಅಂದರೆ ಉಪ್ಪಿಟ್ಟು ಒಂದಷ್ಟು ಸುಲಭ ಅಲ್ಲ, ಅದು ಸ್ವಲ್ಪ ಗಂಟಾದರೂ ಕೂಡ ಟೇಸ್ಟ್ ಕೂಡ ಸಿಗಲ್ಲ, ಅದು ಉಪ್ಪಿಟ್ಟು ಫುಲ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಕಡೆಯಿಂದ ಈ ವಿಡಿಯೋ ನಿಮಗೋಸ್ಕರ ಯೂಸ್ಫುಲ್ ಅಂತಂದರೆ ನೀವು ಒಂದು ಸ್ವಲ್ಪ ಟ್ರೈ ಮಾಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಏನು ಬೇಕು ಅಂತ ಕೂಡ ಆ್ಯಡ್ ಮಾಡಿ. ಇನ್ನು ಲಾಸ್ಟಲ್ಲಿ ಬಂದು ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲೇ ಆ್ಯಡ್ ಮಾಡ್ಬೇಕಂತೇನಿಲ್ಲ, ಮಧ್ಯದಲ್ಲಿ ಕೂಡ ಟೊಮೊಟೊ ಆದ್ಮೇಲೆ ಕೂಡ ಆ್ಯಡ್ ಮಾಡ್ಬೋದು. ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಬೆಂದಿದೆ, ನೀವು ನೋಡ್ಬೋದು. ಸ್ವಲ್ಪ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ಆರೋದ್ಮೇಲೆ ಅದು ಬಿಗಿ ಬರುತ್ತೆ. ಒಂದು 10 ನಿಮಿಷ ಆರಕ್ಕೆ ಬಿಟ್ಟರೆ ಅದು ಬಿಗಿ ಬರುತ್ತೆ. ಹಂಗಾಗಿ ನಾನು ಸ್ವಲ್ಪ ತೆಳ್ಳಗೆ ಇಟ್ಟಿದ್ದೀನಿ. ಈ ಥರ ಇದ್ರೇ ಸೂಪರಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಇನ್ನೊಂದು 2 ನಿಮಿಷ ಬಿಸಿ ಆರಲಿ ಅಂದ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ನಾನು. ಅಂದರೆ ಅದು ಹಾರಕ್ಕೂ ಆರಬೇಕು, ಸ್ವಲ್ಪ ಬಿಗಿನೂ ಬರಬೇಕಲ್ವಾ. ತುಂಬ ತೆಳುವಾದರೂ ಕೂಡ ತುಂಬ ಚೆನ್ನಾಗಿರಲ್ಲ. ಇದಕ್ಕೆ ಕಾಯಿ ತುರಿ ಕೂಡ ನಾನು ಹಾಕಿದ್ದೀನಿ, ಅದೇ ತೋರಿಸಿಲ್ಲ ನಿಮಗೆ. ಅದು ಕೂಡ ನೀವು ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದ್ರು ಕೂಡ ನಾನು ಲಾಸ್ಟಲ್ಲಿ ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಅದು ಘಮ ಅಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅಂತ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿನೂ ಕೂಡ ಹಾಕಿದ್ದೀನಿ, ಆದರೆ ನಾನು ತೋರ್ಸೋಕ್ಕಾಗಲಿಲ್ಲ, ಐ ಆಮ್ ಸೋ ಸಾರಿ. ಹಂಗಾಗಿ ನೀವು ಕೂಡ ಇದೇ ರೀತಿ ಮಾಡಿಕೊಂಡು ನೀವು ಕೂಡ ಟೇಸ್ಟ್ ಹೇಗಿತ್ತು ಅಂತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ನನ್ನ ವಿಡಿಯೋ ನೋಡೋದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್.